ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಬೇಸಿಗೆ ಬಂತಲ್ರಿ, ಎಲ್ಲರೂ ಹಪ್ಪಳ, ಸಂಡಿಗೆ, ಶಾವಿಗೆ, ಸೌತೆ ಬೀಜ ಎಲ್ಲ ಮಾಡ್ತಾ ಇರ್ತೀರಿ. ನಾನು ಇವತ್ತು ಹಪ್ಪಳ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರಿಸಿದ್ರತೆ ಮಾಡಾಕತ್ತೀನಿ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾನು ಒಂದು 4 ಆಲೂಗಡ್ಡೆ ಮೀಡಿಯಮ್ ಸೈಜ್ ಇದ್ದು 4 ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು 4 ಸತಿ ಚಲೋ ಹೊತ್ತಿಗೆ ತೊಳೆದಿದ್ದೀನಿ ರೀ. ಇದು ಸ್ಟಾರ್ಚ್ ಹೋಗ್ಬೇಕ್ರಿ, ಆಲೂಗಡ್ಡೆಗೆ ಸ್ಟಾರ್ಚ್ ಇರ್ತೈತಲ್ಲ, ಈ ಸ್ಟಾರ್ಚ್ ಹೋಗೋವರೆಗೂ ತೊಳಿಬೇಕಾಗ್ತೈತೆ. ನಾ ಹಿಂಗೆ 4 ಸಲ ತೊಳೆದಿದ್ದೀನಿ ನೋಡ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನಾ ಆಲೂಗಡ್ಡೆನ ಸಣ್ಣ ಕಟ್ ಮಾಡ್ಕೊಂಡಿನೆಲ್ಲ ಇವು ಒಂದು ಮಿಕ್ಸಿಗೆ ಹಾಕೋತೀನಿ ನೋಡ್ರಿ. ಇವೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡೋದು ತೋರಿಸ್ಕೊತ್ಕೋದ್ರೆ ವಿಡಿಯೋ ಎಂದೇ ಆಗುತ್ತೆ ಅಂತ ನಾನು ಎಲ್ಲ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ನಾ ಆಲೂಗಡ್ಡೆ ಹಾಕೋತೀನಿ ನೋಡ್ರಿ. ನೀವು ಸ್ಟಾರ್ಟಿಂಗ್ ಹೆಚ್ಚು ಹಾಕಾಗ ವೈಟ್ ಬರ್ತೈತೆ ರೀ, ಅದೆಲ್ಲ ಸ್ಟಾರ್ಚ್ ಇರ್ತೈತಿ, ಅದೆಲ್ಲ ಹೋಗುವವರೆಗೆ ನೀರು ಹಾಕಿ ತೊಳಿಬೇಕಾಗ್ತದೆ ರೀ. 3-4 ಸಲ ತೊಳೆದ್ರೆ ಎಲ್ಲ ಹೋಗ್ತದೆ ನೋಡಿರಿ. ನೀರು ಎಷ್ಟು ತಿಳಿ ಐತೆ ನೋಡಿರಿ. ಈಗ ನಾ ಇಟ್ಕೊಂಡಿರೋ ನೀರು ನೀವು ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಈಗ ಇವು ನೀರಾಗ ಹಾಕಿ ಇಡ್ಬೇಕ್ರಿ, ಇಲ್ಲ ಕಡೆ ಹಾಕಿಟ್ರೆ ಕಪ್ಪಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀವು ನೀರು ಹಾಕಿ ಇಡಬೇಕಾಗ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ರೀ. ಈಗ 1 ಕಪ್ನಷ್ಟು ಹಾಕ್ಕೊಳ್ರಿ, ಮಿಕ್ಕಿದ್ದು ಆಮೇಲೆ ಹಾಕ್ಕೊಳ್ಳೋಣ ರೀ. ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ರುಬ್ಕೋರಿಲ್ಲ ಅಂದ್ರೆ ಕೆಂಪಾಗುತ್ತೆ ರೀ ಅದು ಬೇಗ, ಆಲೂಗಡ್ಡೆ ಇರೋದ್ರಿಂದ. ನಾ ಈಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬಂದಿನಿ, ನೀರು ಹಾಕಿ ರುಬ್ಕೊಂಬಂದಿನಿ ರೀ. ಈಗ ಇದು ಅಳತಿ ಮಾಡ್ಬೇಕಾಗ್ತೈತೆ. ಹಾಗಾಗಿ ನಾ ಒಂದು ಬೌಲಿಗೆ ಹಾಕ್ಕೋತೀನಿ ನೋಡ್ರಿ. ನುಣ್ಣಗೆ ರುಬ್ಕೋಬೇಕ್ರಿ. ಇದು 1 ಬೌಲ್ ಆಗೈತಿ. ಈಗ ನಾನು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದು ಎಷ್ಟು ಆಗಿರ್ತೈತಲ್ಲ ಅಷ್ಟು ನೀರು ಹಾಕ್ಬೇಕಾಗ್ತೈತೆ ರೀ. ಈಗ ಪಾತ್ರೆ ಇಟ್ಕೊಂಡಿನಿ. ಈಗ ಇದು ಆಲೂಗಡ್ಡೆ ರುಬ್ಕೊಂದಿನಿಲ್ಲ, ಇದು ಹಾಕ್ಕೋತೀನಿ. ಇದು ನೀವು ಬೇಗ ಮಾಡ್ಬೇಕಾಗ್ತದೆ, ಇಲ್ಲದ್ರೆ ಕೆಂಪಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀವು ನೋಡ್ಕೊಂಡು ಬೇಗ ಹಾಕ್ಕೋಬೇಕಾಗ್ತೈತೆ ರೀ. ಇದು 3/4 ಬೌಲ್ ಆಗೈತಲ್ಲ, ಈಗ ಅಷ್ಟು ನೀರು ಹಾಕ್ಕೋತೀನಿ ನೋಡ್ರಿ. ಇದು ಎಷ್ಟಾಗಿರ್ತೈತಲ್ಲ ಅಷ್ಟೇ ಅಳತೆಯಲ್ಲಿ ನೀರು ಹಾಕ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ರುಬ್ಬಾಗ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಈಗ ಅಷ್ಟು ನೀರು ಎಷ್ಟಾಗಿರ್ತೈತೆ ಅಷ್ಟೇ ನೀರು ಹಾಕ್ಕೋಬೇಕು. ಇದೊಂದು 5 ನಿಮಿಷ ಕುದಿಸ್ಕೊಳ್ಳೋಣ ರೀ. ಇದು ಚಲೋ ಹೊತ್ತಿನಾಗ ಕುದಿಬೇಕ್ರಿ. ನೀವು ಇದು ಕುದಿಯೋವರೆಗೆ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಅಂಟ್ಕೊಂಡ್ಬಿಡ್ತೈತಿ. ಇದು ಆಲೂಗಡ್ಡೆ ಟಾರ್ಚ್ ಇರ್ತೈತಲ್ರಿ, ಹಾಗಾಗಿ ತಳಕ್ಕೆ ಹೋಗಿ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ಇದು ನಾವು ಒಂದು 4-5 ನಿಮಿಷ ತಿರುಗಿಸೀನಿ ರೀ. ಹಿಂಗೆ ಗಟ್ಟಿ ಆಗೈತೆ ನೋಡ್ರಿ. ಈ ರೀತಿ ಗಟ್ಟಿ ಆಗ್ಬೇಕ್ರಿ. ಇದು ಭಾಳ ಗಟ್ಟಿ ಆಗ್ತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ಈ ತಣ್ಣಗಾದಂಗೆ ಗಟ್ಟಿ ಆಗುತ್ತೈತಿ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕಾಗ್ತೈತಿ. ಈಗ ಇದಕ್ಕೆ ನಾನು ಹಪ್ಪಳ ಖಾರ ಹಾಕೋತೀನಿ ನೋಡ್ರಿ. ಇದು ಆಪ್ಷನಲ್ ರೀ. ಹಪ್ಪಳ ಖಾರ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀವು ಇಮಿಡಿಯೇಟ್ ಹೀಗೆ ಹಾಕ್ತೀನಿ ಅಂದ್ರೆ ಇಷ್ಟೇ ಒಯ್ದು ಹಾಕ್ಕೊಳ್ರಿ. ಇಲ್ಲ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋತೀನಿ ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗ್ತೈತೆ ರೀ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ಹಪ್ಪಳ. ಈ ರೀತಿ ರೆಡಿ ಆಗೈತಿ. ಈಗ ನಾ ಹಪ್ಪಳ ಒಯ್ದು ಹಾಕೋತೀನಿ ನೋಡ್ರಿ. ಅಲ್ಲಿ ಪ್ಲಾಸ್ಟಿಕ್ ಹಾಳೆ ಹಾಕಿ ರೆಡಿ ಮಾಡ್ಕೊಂಡೇನಿ ರೀ. ಈಗ ಇದ್ರ ಮ್ಯಾಗ ಹಪ್ಪಳ ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಹಾಕ್ಕೊಳ್ರಿ. ನಾನು ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ ನೋಡ್ರಿ. ಇದು ತುಂಬ ಏನು ತಳ್ಳಗೆ ಮಾಡಬೇಡ್ರಿ, ನೀವು ನೋಡ್ಕೊಂಡು ತಳ್ಳಗೆ ಮಾಡ್ಬೇಕಾಗ್ತೈತೆ ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡೇನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೊರಿ ನೋಡಿರಿ. ಈ ರೀತಿ ಹಾಕೋತೋದ್ರೆ ಸಾಕ್ರಿ, ಬಿಸಿಲಿಗೆ ಬೇಗ ಒಣಗಿಬಿಡ್ತಾವೆ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನೀವು ಬಿಸಿಲಿದ್ದಾಗ ಮಾಡಿ ಹಾಕಿಬಿಟ್ರಂದ್ರೆ ಮಸ್ತಾಗಿ ಒಣಗಿಬಿಡ್ತಾರೆ. ಸಾಯಂಕಾಲ ಅಷ್ಟೊತ್ತಿಗೆ ಒಣಗ್ತಾವ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೊರಿ. ಭಾಳ ತಳ್ಳಗೆ ಮಾಡಕ್ಕೆ ಹೋದ್ರೆ ಮುರಿತಾವ್ರಿ ಇವು. ನಾವು ತಕ್ಕೋಬೇಕಾದಾಗ ಮುರಿತಾವೆ. ಹಾಗಾಗಿ ಸ್ವಲ್ಪ ದಪ್ಪಗೆ ಹಾಕೋರಿ. ಸಾಮಾನ್ಯವಾಗಿ ಬೇಸಿಗೆ ಬಂತಂದ್ರೆ ಹಪ್ಪಳ ಸಂಡಿಗೆ ಮಾಡ್ಕೋತಿರ್ತೀರಿ. ಬಿಸಿಲಿದ್ದಾಗ ಮಾಡಿ ಇಟ್ಕೊಂಡ್ರೆ ಮಸ್ತಾಗಿರ್ತಾವೆ, ವರ್ಷ ಪೂರ್ತಿ ತಿನ್ಬೋದು ಅಂಥೇಳಿ. ಹೀಗಾಗಿ ನಾನು ಸುಮಾರು ನಮ್ಗೆ ಮಾಡಿ ತೋರಿಸೀನಿ ರೀ. ನಿಮಗೆ ಯಾರು ಬೇರೆ ಗೊತ್ತಿದ್ದು ಅಂದ್ರೆ ಹೇಳ್ರಿ, ನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಅವು ಮಾಡಿ ತೋರಿಸ್ತೀನಿ. ಒಂದು ಅರ್ಧ kg ಆಲೂಗಡ್ಡೆ ತೊಗೊಂಡ್ರೆ ಒಂದಿಷ್ಟು ಹಪ್ಪಳ ಆಗ್ತಾವೆ ನೋಡ್ರಿ. ನೀವು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು ರೀ. ನಾ ತೊಗೊಂಡಿರೋ 4 ಆಲೂಗಡ್ಡೆಲಿ ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ನೀವು ಮೊದಲು ಸ್ವಲ್ಪ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿ ಬರ್ತಾವೆ ಅಂತೇಳಿ. ಒಂದು ಅರ್ಧ kg 1/4 kg ಆಲೂಗಡ್ಡೆ ತೊಗೊಂಡು ಮಾಡ್ಕೊರಿ. ನಿಮ್ಗೆ ಬೇಕಂದ್ರೆ ಮತ್ತೆ ಮಾಡ್ಕೊಬೋದು. ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಹಪ್ಪಳ ಆಗ್ಯಾವ್ರಿ. ಇವು ಬಿಸಿಲಿಗೆ ಒಣಗಲ್ರಿ, ಚಲೋ ಹೊತ್ತಿನಾಗ ಒಣಗ್ತಾವೆ ಸಾಯಂಕಾಲ ಅಷ್ಟೊತ್ತಿಗೆ. ಇವು ಒಣಗಿದ ಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ರೀ.
ನಾನು ಬೆಳಗ್ಗೆ ಹಾಕಿದ್ನಲ್ಲ ಹಪ್ಪಳ ಈ ಸಾಯಂಕಾಲ ಅಷ್ಟೊತ್ತಿಗೆ ಹಿಂಗೆ ಒಣಗ್ಯಾವ ನೋಡ್ರಿ. ಈಗ ಇವು ತೆಗೆದು ಇನ್ನೊಂದು ದಿವಸ ಬಿಸಿಲಿಗೆ ಒಣಗಿಸ್ಕೊತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಒಣಗ್ಯಾವ ನೋಡ್ರಿ. ಸ್ವಲ್ಪ ಕಲರ್ ಕಪ್ಪಾಗ್ಯಾವ್ರಿ, ಪರವಾಗಿಲ್ಲ ರೀ, ನಡೀತೈತಿ. ಹಪ್ಪಳ ಮಸ್ತಾಗಿರ್ತಾವ್ರಿ ನೋಡ್ರಿ. ಎಷ್ಟು ಈಸಿಯಾಗಿ ಬರ್ತಾವೆ ನೋಡ್ರಿ ಹಪ್ಪಳ. ನಾನು ಸ್ವಲ್ಪ ದಪ್ಪಗೇ ಹಾಕ್ಕೊಂಡಿದ್ನಲ್ರಿ, ತಳಗೆ ಹಾಕ್ಕೊಂಡ್ರೆ ತೆಗಿಯಕ್ಕೆ ಬರಲ್ಲ ಅಂತ ಹೇಳಿದ್ದೆ, ಕಟ್ ಆಗ್ತಾವೆ ಅಂತ ಹೇಳಿದ್ನಲ್ರಿ. ನೋಡಿರಿ ಸ್ವಲ್ಪ ದಪ್ಪಗೆ ಹಾಕ್ಕೊಂಡಿದ್ದೆ, ಈ ರೀತಿ ತಳ್ಳಗೆ ಬಂದಾವ ನೋಡ್ರಿ ಹಪ್ಪಳ. ನೋಡ್ರಿ ಎಷ್ಟು ಈಸಿಯಾಗಿ ಬಿಡ್ತಾವೆ ನೋಡ್ರಿ. ಇದು ಒಂದು ಸೈಡ್ ಮಾತ್ರ ಒಣಗಿರ್ತೈತೆ ರೀ, ಇನ್ನೊಂದು ಸೈಡ ಇನ್ನೊಂದು ದಿವಸ ಬಿಸಿಲಿಗೆ ಒಂದು 2 hours ಇಟ್ಟರೆ ಸಾಕ್ರಿ, ಅದು ಒಣಗಿ ಬಿಡ್ತಾವ್ರಿ. ಈಗ ತುಂಬ ಬಿಸಿಲು ಇರ್ತೈತಲ್ರಿ, ಬೇಗ ಒಣಗಿ ಬಿಡ್ತಾವ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ತಕ್ಕೊಂಡು 1-2 ತಾಸು ಒಣಗಿಸ್ತೀನಿ ರೀ ಬಿಸಿಲಾಗ. ನಾ ಮಾಡಿರೋಂಥ ಹಪ್ಪಳ ಒಂದು ದಿವಸ ಒಣಗಿಸಿದ್ನಲ್ರಿ, ತೆಗೆದು ಪರಾತಿಗೆ ಹಾಕೊಂಡಿನಿ. ಈಗ ನಾ ಬಿಸಿಲಿಗೆ ಇಟ್ಟಿನಿ ರೀ, ಈ 1-2 ತಾಸು ಒಣಗಲ್ರಿ. ಒಣಗಿದ್ಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ರೀ. ನಾನು ಇನ್ನೇ ಆಲೂಗಡ್ಡೆ ರುಬ್ಬಿ ಹಪ್ಪಳ ಹಾಕಿ ಬಂದಿದ್ದೆ ರೀ ಟೆರೆಸ್ ಮೇಲೆ. ಇವತ್ತು ಒಣಗ್ಯಾವ ನೋಡ್ರಿ. 2 ದಿನ ಚಲೋ ಹೊತ್ತಿಗೆ ಒಣಗಿಸಿದ್ರೆ ಈ ವರ್ಷ ಪೂರ್ತಿ ನೀವು ಡಬ್ಬಿ ತುಂಬ ಇಟ್ಕೋಬೋದು ರೀ. ಈಗ ಇವು ಆಲೂಗಡ್ಡೆ ಇರೋದ್ರಿಂದ ಕಪ್ಪು ಕಾಣ್ತಾವ್ರಿ, ಪರವಾಗಿಲ್ಲ ರೀ, ನಡೀತೈತಿ. ಕರೆದ ನಂತರ ಸೇಮ್ ಬೆಳಗ್ಗೆ ಹಾಕ್ತಾವ್ರಿ ನೋಡ್ರಿ. ಎಷ್ಟು ತಳ್ಳಗೆ ಬಂದಾವ ನೋಡ್ರಿ. ಈಗ ನಾನು ನಿಮ್ಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ರೀ ಹೆಂಗಾಗ್ಯಾವ ಅಂಥೇಳಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ, ಹಪ್ಪಳ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಈಗ ಎಣ್ಣೆ ಕಾಯ್ದೈತ್ರಿ, ನಾ ಹಪ್ಪಳ ಫ್ರೈ ಮಾಡ್ತೀನಿ ನೋಡಿರಿ. ನೋಡಿರಿ ಕಪ್ಪಗಿದ್ರೂ ಬೆಳ್ಳಗಾದ ನೋಡಿರಿ. ನೀವು ಎಣ್ಣೆಗೆ ಹಾಕಿದ ತಕ್ಷಣ ಬೆಳ್ಳಗಾಗ್ತಾವ್ರಿ ನೋಡಿರಿ. ಎಷ್ಟು ಮಸ್ತಾಗಿ ಆಗ್ಯಾವ ನೋಡಿರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಕರ್ಕೋತ ನೀವು ಒಂದು ಅರ್ಧ kg ಆಲೂಗಡ್ಡೆ ಈ ರೀತಿ ಮಾಡಿಟ್ರೆ ನೀವು ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ಒಂದು 4 ಕರ್ದೀನಿ ರೀ ನಾನು. ನೀವು ಬೇಕಂದಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾನು ತೆಗಿತೀನಿ ನೋಡಿರಿ. ಈ ರೀತಿ ಒಂದು 4-5 ನಮೂನಿ ಹಪ್ಪಳಗಳು ಮಾಡಿಟ್ರೆ ವರ್ಷ ಪೂರ್ತಿ ನೀವು ಊಟದಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೋಡಿ ಎಷ್ಟು ಬೇಗನೆ ಆಗಿಬಿಡ್ತಾರೆ, ತುಂಬ ಈಜಿ ರೀ. ಯಾರು ಬೇಕಾದ್ರೂ ಮಾಡ್ಬೋದು ರೀ ಹಪ್ಪಳ. ಈಗ ನಿಮ್ಗೆ ವಿಡಿಯೋದಾಗ ತೋರಿಸೋಗೋಸ್ಕರ ನಾನು ಒಂದು 4-5 ಫ್ರೈ ಮಾಡ್ಕೊಂಡೇನಿ. ಮಿಕ್ಕಿದ್ದೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ, ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೋತೀನಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದ ನೋಡಿರಿ, ಎಷ್ಟು ಒಳ್ಳಾಗಿ ಬಂದ ನೋಡಿರಿ. ನೋಡಿರಿ ಪುಡಿ 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 ಆಗೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಬಾಯಾಗಿಟ್ರೆ ಕರಗಿ ಹೋಗ್ಬಿಡ್ತಾವೆ ನೋಡಿರಿ, ಎಷ್ಟು ಮಸ್ತಾಗಿ ಆಗ್ಯಾವ. ನೋಡಿದ್ರಲ್ರಿ ವೀಕ್ಷಕರೇ, ಆಲೂಗಡ್ಡೆಯಿಂದ ಹಪ್ಪಳ ಮಾಡೋದು. ಈ ಆಲೂಗಡ್ಡೆ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.